ನಾನು ನನ್ನ ವಯಸ್ಸಿನ ಜೊತೆಗೆ ಯಾವತ್ತೂ ಹೋಗಲ್ಲ. ಅವ್ರ ಜೊತೆಗೆ ಹೋಗ್ಬಿಟ್ರೆ BP ಎಷ್ಟು, ಶುಗರ್ ಎಷ್ಟು, ಯಾವ ಆಸ್ಪತ್ರೆ ತೋರಿಸ್ತೀರ ಅಂತ. ನಾನು ಹೋಗೋದು 24-25 ವರ್ಷ ಜೊತೆಗೆ ಹೋಗೋದು. ನನ್ನಷ್ಟು ನಮ್ಗೆ ಅಷ್ಟೇ ವಯಸ್ಸಾದ ನಾನು ತಿಳ್ಕೊಂತೀನಿ. ಯಾಕಂದ್ರೆ ಅವ್ರು ಇದ್ರಿಗೆ ಚಾಲೆಂಜ್ ಮಾಡ್ತೀನಿ 6 ಹೊಡಿ ಅಂತ. ನನಗೆ ಅವ್ರಿಗಿಂತ ವಯಸ್ಸಿದೆ ನನಗೆ ಅಂತ ಹೇಳ್ತೇನೆ ನಾನು. ಮನಸ್ಸಿಗೆ ವಯಸ್ಸಾದ್ರೆ ಮಾತ್ರ ವಯಸ್ಸಾದಂಗೆ. ಸ್ನೇಹಿತರೆ, ಕ್ರಿಕೆಟ್ ಆಡೋದು ನಿಲ್ಲಿಸ್ಬೇಡಿ ಯಾವತ್ತು. ಏನು ಚಿಕ್ಕ ಹುಡುಗರಿದ್ರು ಆಡ್ತಾ ಹೋಗಿ, ನಾಚಿಕೆ ಸಂಕೋಚ ಎಲ್ಲ ಬಿಟ್ಟು. ನಿಮ್ದು ಏನಂದರೆ ನಾನು ಹೇಳಿದ್ನಲ್ಲ, ಫಿಸಿಕಲ್ ಜೊತೆಗೆ ಮೆಡಿಟೇಷನ್ ಆಗುತ್ತೆ ಅನ್ನೋದೊಂದು ನನ್ನ ಕೋರಿಕೆ. ಬನ್ನಿ ಅವ್ರ ಬಗ್ಗೆ ಸ್ವಲ್ಪ ಪೊಟಾಟೊ ಬಂದಿದ್ದಾಗಿದ್ರಲ್ಲ ಬಾಬು ಅಭಿ ಬಾಬು ಇವ್ರ ಬಗ್ಗೆ ನೀವು ನಾನು ಆಸೆ ಮಾಡಲಿಲ್ಲ ಅಂದ್ರೆ ಇವೆಲ್ಲ ಮಲ್ಕೊಂಡ್ಬಿಡ್ತೀರಿ. ಒಂದು ನದಿ ಸೇತುವೆ ಮೇಲೆ ಸುಂದರವಾದ ಹುಡುಗಿ ನಿಂತ್ಕೊಂಡಿತ್ತು. ಸುಂದರವಾಗಿತ್ತು ಹುಡುಗಿ. ಇವ್ರು ಹೋದ್ರು, ಬಾಬು ಹೋದ್ರಲ್ಲಿ. ಅವ್ರಿಗೆ ಯಾಕೆ ನಿಂತ್ಕೊಂಡಿರ್ತದೆ ನದಿ ಸೇತುವೆ ಮೇಲೆ, ಆತ್ಮಹತ್ಯೆ ಮಾಡ್ಕೊಂಡಿರ್ತದೆ ಅಂತ ತಿಳ್ಕೊಬೇಕು ನಾವಲ್ಲ. ಆವಾಗ ಇವ್ರು ಹತ್ರಕ್ಕೆ ಹೋಗ್ತಾ ಇದ್ರು, ಹುಡುಗಿ ಹತ್ರಕ್ಕೆ ಬರಬೇಡಿ ನೀವು, ನಾನು ಆತ್ಮಹತ್ಯೆ ಮಾಡ್ಕೊಳ್ತಾ ಇದೀನಿ ಅಂತ ಹೇಳ್ತಾ ಹುಡುಗಿ. ಇವರು ಎಂಥ ಸುಂದರವಾದ ಎಂಥ ಸೌಂದರ್ಯ ಹಾಳಾಗ್ತದಿಲ್ಲ ಅಂತ ಇನ್ನೂ ಸ್ವಲ್ಪ ಹತ್ರಕ್ಕೆ ಹೋದ್ರು. ನೀವು ಬರಬೇಡಿ. ಓಕೆ, ಇವರೊಂದು ರಿಕ್ವೆಸ್ಟ್ ಮಾಡಿದ್ರು ಹುಡುಗಿ ಹತ್ರ, ನೀನು ಹೆಂಗ ಸತ್ತು ಹೋಗ್ತೀಯ, ನಿನ್ಗೊಂದು ಮುತ್ತು ಕೊಟ್ಬಿಡ್ಲಾ ಅಂತ ಕೇಳಿದ್ರು ಅವರು. ಆಯ್ತು, ಮುತ್ತು ಕೊಟ್ಬಿಡಿ, ನಾನು ಸತ್ತು ಹೋಗ್ತೀನಿ ಅಂತ. ಇವ್ರಿಗೆ ನನಗೊಂದು ಮುತ್ತು ಕೊಟ್ಬಿಡಿ ಅಂತ ಕೇಳಿದ್ರು. ಆಗ ಇವ್ರಿಗೂ ಒಂದು ಮುತ್ತು ಕೊಡ್ತಾ ಹುಡುಗಿ. ಕೊನೆಗೆ ಆತ್ಮಹತ್ಯೆ ಮಾಡ್ಕೊಂಡು ಜಂಪ್ ಮಾಡ್ತಾ ಇತ್ತು. ಇವ್ರದ್ದು ಎಂಥ ಆಟ ಅಂದ್ರೆ ಬಾಬು ಅವ್ರದ್ದು. ಅವ್ರಿಗೆ ಹೆಂಗೆ ಯಾಕೆ ಸತ್ತು ಹೋಗ್ತಾಳೆ ಅಂತ ಈ ಬಿಗೆ ಕೈ ಹಿಡ್ಕೊಂಡ್ರು. ನೋಡು, ನೀನು ಆತ್ಮಹತ್ಯೆ ಮಾಡ್ಕೊ ಸತ್ತೋಗೋ ಬೇಡ ಅನ್ನಲ್ಲ, ನೀನು ಯಾಕೆ ಸಾಯ್ತಿ ಅಂತ ಕಾರಣ ಹೇಳಿ ಸತ್ತೋಗು, ರೀಸನ್ ಹೇಳಿ ಸತ್ತೋಗು ಅಂತ ಹೇಳಿದ್ರು. ಅದಕ್ಕೆ ಹುಡುಗಿ ಹೇಳ್ತು, ನಮ್ಮಪ್ಪ ನನಗೆ ಪ್ರತಿದಿನ ಬೆಳಗ್ಗೆ ತಕ್ಷಣ ಹೊಡಿತಾನೆ, ಬಡಿತಾನೆ, ಹಿಂಸೆ ಕೊಡ್ತಾನೆ. ಅಲ್ಲ, ಅಂತ ತಪ್ಪು ಏನು ಮಾಡಿದೆ ನೀನು? ಇಲ್ಲ, ನಮ್ಮಪ್ಪ ಬೆಳಗ್ಗೆ ತಕ್ಷಣ ಬೈಯೋದಿಷ್ಟೇ, ಗಂಡು ಮಗ ಅಂತ ಎತ್ತಿದ್ದಲ್ಲ, ಬಡ್ಡಿ ಮಗನೇ, ಹೆಂಗಸು ಚೂಡಿದಾರ ಕಣ್ಣು ನಡ್ತೀಯಲ್ಲ, ಬಾಬು ಅವರೇ ಆತ್ಮಹತ್ಯೆ ಮಾಡ್ಕೊಳಕ್ ಹೋಗ್ಬಿಟ್ಟು